ನ್ಯೂಸ್ವರೆಗೆ ಸ್ವಾಗತ. ಡಿ ಕೆ ಶಿವಕುಮಾರ್ ಮಾದೇವ ಪ್ರಕಾಶ್ ಒಂದು ಎರಡು ಪ್ರಶ್ನೆ ಇದೆ. ಒಂದು, ದೇವೇಗೌಡ ಕುಮಾರಸ್ವಾಮಿ ಪ್ರಾಬಲ್ಯ ಕುಸಿತಾ ಇದೆ ಅನ್ನುವಂಥದ್ರ ಸೂಚನೆ ಸಿಕ್ಕಿದೆ. ಒಂದು, ಈಗಾಗಲೇ ಅವರು ರಾಮನಗರ ಬಿಟ್ಟು ಚಿಕ್ಕಬಳ್ಳಾಪುರ ಹೋಗಿರ್ತಕ್ಕಂಥದ್ದು, ಅವ್ರ ಪತ್ನಿ ಅನಿತಾ ಕುಮಾರ್ ಸೋತಿರ್ತಕ್ಕಂಥದ್ದು, ಮತ್ತು ಈಗಿನ ಚುನಾವಣೆಗೆ JDSನ ಅಸ್ತಿತ್ವ ಹೇಳ್ಕೊಳ್ಳುವಷ್ಟರ ಮಟ್ಟಿಗೆ ಉಳ್ಕೊಳ್ಳದೆ ಹೋದರೆ ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ಆಗುವಂಥ ಬದಲಾವಣೆಗಳು ಇವೆಲ್ಲವನ್ನು ಕೂಡ ನೋಡಿಕೊಂಡು ಒಂದು ತಾನಾಗೆ ಭಾವಿಸಿಕೊಂಡಿರ್ತಕ್ಕಂಥ ಒಂದು ನಾಯಕತ್ವ ಅಂತ ಅವರು ಹೇಳಿದರೆ ತಪ್ಪೇನಂತ? ಅಲ್ಲ, ಶಿವಕುಮಾರ್ ರಾಜಕಾರಣವನ್ನು ಗಮನಿಸ್ತಾ ಬಂದಾಗ ತುಂಬ ಕ್ಯಾಲ್ಕುಲೇಟೆಡ್ ಪಾಲಿಟಿಕ್ಸ್. ಸೊ ಮಾಸ್ಟರ್ ಪ್ಲ್ಯಾನಲ್ಲಿ ನಂಬರ್ 1 ಅವರು. ಮಾಸ್ಟರ್ ಪ್ಲ್ಯಾನಲ್ಲಿ ನಂಬರ್ 1. ಯಾಕೆ ಅಂತಂದರೆ ಚುನಾವಣೆಯನ್ನು ಗೆಲ್ಲೋದ್ರಿಂದ ಹಿಡಿದು ತಾನು ಮಂತ್ರಿ ಆಗುವವರೆಗೆ ಯಾವ ರೀತಿ ಕಾರ್ಯತಂತ್ರವನ್ನು ರೂಪಿಸಬೇಕು ಅನ್ನೋದರಲ್ಲಿ ಶಿವಕುಮಾರ್ ಒಬ್ಬ ಪರಿಣತ ರಾಜಕಾರಣಿ. ಅವರು 89ರಲ್ಲಿ ಫಸ್ಟ್ ಟೈಮ್ MLA ಆದಂಥ ಸಂದರ್ಭದಲ್ಲಿ ಅವರು ಮಂತ್ರಿ ಆಗ್ತಾರೆ ಅಂತ ಯಾರೂ ಊಹೆನೇ ಮಾಡಿರಲಿಲ್ಲ. ಬಂಗಾರಪ್ಪ ಕ್ಯಾಬಿನೆಟ್ಟಲ್ಲಿ ಹಿ ಹ್ಯಾಸ್ ಬಿಕಮ್ ದ ಮಿನಿಸ್ಟರ್. ಆಮೇಲೆ ನೆಕ್ಸ್ಟು 94ರಲ್ಲಿ ಶಿವಕುಮಾರ್ಗೆ ಕಾಂಗ್ರೆಸ್ ಪಕ್ಷ ಟಿಕೆಟನ್ನು ಡಿಲೇ ಮಾಡಿತು. ಡಿಲೇ ಮಾಡಿದಂಥ ಸಂದರ್ಭದಲ್ಲಿ ಹಿ ಕಂಟೆಸ್ಟೆಡ್ ಆಸ್ ಎನ್ ಇಂಡಿಪೆಂಡೆಂಟ್ ಆ್ಯಂಡ್ ಒನ್ ದಿ ಎಲೆಕ್ಷನ್ಸ್ ವಿತ್ ಎ ವೆರಿ ಬಿಗ್ ಮಾರ್ಜಿನ್. ಜೊತೆಗೆ ಕಂಪೇರ್ ಟು ಕುಮಾರಸ್ವಾಮಿಗೆ ಡಿ ಕೆ ಶಿವಕುಮಾರ್ ಸೀನಿಯರ್ ಸ್ಟ್ರಾಟಜಿ ಇರಬಹುದು, ಮಾಸ್ಟರ್ ಪ್ಲಾನ್ ವಿನ್ನಿಂಗ್ ಇವೆಲ್ಲ ಕೂಡ. 85ಅಲ್ಲೇ ಹಿ ಕಂಟೆಸ್ಟೆಡ್ ಅಗೇನ್ಸ್ಟ್ ದೇವೇಗೌಡ ಆ್ಯಂಡ್ ಲಾಸ್ಟ್ ದ ಎಲೆಕ್ಷನ್ ಬೈ 15,000 votes. ಅಂದರೆ ಮತ್ತು ಶಿವಕುಮಾರ್ದು ಇನ್ನೊಂದು ಇದನ್ನು ನೀವು ಗಮನಿಸಬೇಕೇನಂತಂದರೆ ಈ ರಾಮನಗರ ಜಿಲ್ಲೆ ಹಿಂದಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ದೇವೇಗೌಡರು ತಮ್ಮ ಬೇರುಗಳನ್ನು ಇಳಿಸೋದಕ್ಕೆ ಶುರು ಮಾಡಿದ ತಕ್ಷಣವೇ ಇವರ ಬೇರುಗಳನ್ನು ಕಟ್ ಮಾಡದೆ ಹೋದರೆ ನನ್ನ ರಾಜಕೀಯ ನಾಯಕತ್ವಕ್ಕೆ ಧಕ್ಕೆ ಬರುತ್ತೆ ಅಂತ ಅಂದ್ಬಿಟ್ಟು ಆರಂಭದ ದಿನಗಳಿಂದನೂ ಶಿವಕುಮಾರು ದೇವೇಗೌಡರ ಪ್ರಭುತ್ವವನ್ನು ಧೂಳಿಪಟ ಮಾಡುವಂಥ ಪ್ರಯತ್ನ ಮಾಡ್ತಾನೆ ಬಂದರು. ಸೊ ಅಂದರೆ ಅದು ಒಂದು ಭಾಗ ಅಂತ ಈ ಹೇಳಿಕೆ. ನನಗೆ ನೀವು ಬೆಂಬಲ ಕೊಡಿ, ನೀವು ಎಲ್ಲರಿಗೂ ಕೂಡ ಅವಕಾಶ ಕೊಟ್ಟಿದ್ರಿ, ನಾನು ಉಳ್ಕೊಂಡಿದ್ದೆ, ನನಗೂ ಅವಕಾಶ ಕೊಡಿ. ಮತ್ತು ಅವ್ರು ಪದೇ ಪದೇ ಹೇಳ್ತಾ ಇದ್ರು ಹಿಂದೆ ನಾವು ಕೇಳಿದಾಗಲ್ಲ, CM ಇಲ್ಲರಿ ಭಾಳ ಹಿರಿಯರಿದ್ದಾರೆ, ಸೀನಿಯರ್ಸ್ ಇದ್ದಾರೆ, ಅವ್ರು ಮುಗಿಲಿ, ನನಗಿನ್ನೂ ವಯಸ್ಸಿದೆ, ನನಗಿನ್ನೂ ಅವಕಾಶಗಳು ಅಂದರೆ ಈಸ್ ಇನ್ ಕ್ಯೂ ಅಂತ. ಡೆಫಿನೆಟ್ಟಾಗಿ ಈಗ ನೋಡಿ ದೇವೇಗೌಡರಿಗೆ 80 years ಆಯಿತು, ಲಾಸ್ಟ್ ಎಲೆಕ್ಷನ್ಸ್ ಅಂತ ದೇವೇಗೌಡರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಪ್ರಾಯಶಃ ದೇವೇಗೌಡರು ಮುಂದಿನ ಚುನಾವಣೆಗೆ ಸ್ಪರ್ಧಿಸೋ ಸಾಧ್ಯತೆ ಕಡಿಮೆ. ಕುಮಾರಸ್ವಾಮಿ ಅವರು ಹಿ ಅಕ್ಸೆಪ್ಟೆಡ್ ದ ಡಿಫೀಟ್ ಇನ್ ಬ್ಯಾಂಗ್ಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ದಾರೆ. ಅಂದರೆ ಒಂದು ರೀತಿ ಆ ಫೈಟಿಂಗ್ ಸ್ಪಿರಿಟನ್ನು ಕುಮಾರಸ್ವಾಮಿ ತೋರಿಸ್ಲಿಲ್ಲ ಶಿವಕುಮಾರ್ ವಿರುದ್ಧ, ಆದರೆ ಶಿವಕುಮಾರು ತನ್ನ ಫೈಟಿಂಗ್ ಸ್ಪಿರಿಟನ್ನು ತೋರಿಸ್ತಾ ಬಂದರು. ಬಟ್ ಒಂದು ಪ್ರಶ್ನೆ ಇದೆ ಮಜಪ್ರಕಾಶ್, ಈಗ ಹೊರಗಿನ ವೈರಿಗಳಿಗೆ ಅವರು ಈ ಕಠೋರವಾಗಿ ಭಾಳ ಖಡಾಖಂಡಿತವಾಗಿ ಹೇಳ್ಬಿಡ್ಬೋದು, ಕಾಂಗ್ರೆಸ್ನಲ್ಲಿ ಅಷ್ಟು ಸಲೀಸಲ್ಲ, ನಾನಾಗಿ ಹೇಳ್ಕೊಳ್ಳುವಂಥ ಅವಕಾಶ ಕಾಂಗ್ರೆಸ್ ಹೈಕಮಾಂಡ್ ಕೊಡಲ್ಲ, ನಾನೇ ನನ್ನ ನಿಂತು ಚುನಾವಣೆ ಅಂತ ಹೇಳಕ್ಕೆ ಬಿಡಲ್ಲ, ನಾನು ಒಬ್ಬ ನನಗೆ ಅಧಿಕಾರ ನನ್ನ ಸಂದರ್ಭ ಬಂದಾಗ ನೀವು ಜೊತೆಗಿರಿ ಅಂತ ಹೇಳಿದ್ರೆ ಅದರ ಸಾವಿರಾರು ಹೋಗ್ಬಿಡ್ತಾವೆ ಡೆಲ್ಲಿಗೆ ಪತ್ರಗಳು. ಒಂದು ಹೂಗಾರವರೇ, ನಾನು ಕಳೆದ 2-3 ದಶಕಗಳಿಂದ ಕಾಂಗ್ರೆಸ್ ರಾಜಕಾರಣವನ್ನು ಅತ್ಯಂತ ನಿಕಟವಾಗಿ ನೋಡ್ತಾ ಬಂದಿದ್ದೀನಿ. ಆ ನಿಕಟವಾಗಿ ನೋಡ್ತಾ ಬಂದಿರೋದ್ರಲ್ಲಿ ಒಂದು ಅಂಶ ಏನು ತುಂಬ ಸ್ಪಷ್ಟ ಅಂದರೆ, ಹೈಕಮಾಂಡ್ ಸೂಚನೆ ಇಲ್ಲದೆ ಯಾವುದೇ ಒಬ್ಬ ನಾಯಕ ಈ ರೀತಿಯ ಮಾತುಗಳನ್ನು ಆಡೋದಕ್ಕೆ ಹಾಗಾದ್ರೆ ಇದು ಹೈಕಮಾಂಡ್ ಗೊತ್ತಿದ್ದು ಮಾತಾಡಿರ್ತಕ್ಕಂಥ ಹೇಳಿಕೆ ಅಂತ ಹೇಳ್ತಾರೆ. ಡೆಫಿನೆಟ್ ಆಗಿ ನನಗೆ ಅನ್ಸುತ್ತೆ, ಅದು ತಕ್ಷಣದ ಮಾತಲ್ಲ ಅದು. ಹೌದು, ಶಿವಕುಮಾರ್ ಏಕಾಏಕಿ ಹೇಳಿರೋದಲ್ಲ, ಅದರ ಇಂಪ್ಲಿಕೇಶನ್ಸ್ ಹೈಕಮಾಂಡ್ ಹೇಳಿದ ಶಿವಕುಮಾರ್ ಆ ಮಾತನ್ನು ಹೇಳಿದರೆ ಅದರ ಇಂಪ್ಲಿಕೇಶನ್ಸ್ನ ಅರಿವು ಅವ್ರಿಗಿದೆ. ಎಸ್, ಖಂಡಿತ. ಇನ್ನೊಂದ್ಸಲ ಬೈಟ್ ನೋಡ್ಕೊಂಬರೋಣ. ಯಾಕಂತಂದ್ರೆ ಒಂದು ಮಾತಿತ್ತು, SM ಕೃಷ್ಣ ಅವರಿದ್ದಾಗ ಆ ಒಂದು ನಾಯಕತ್ವ ಇತ್ತಲ್ಲ, ಡಿ ಕೆ ಶಿವಕುಮಾರ್ ಈಗ ಬಹಳ ಬದಲಾಗಿದ್ದಾರೆ, ಮೈಲ್ಡ್ ಆಗಿದ್ದಾರೆ ಅನ್ನೋಂಥದ್ದು. ಸೊ ಈಗ ಮಾದೇವ ಪ್ರಕಾಶ್ ಹೇಳೋ ಪ್ರಕಾರ ಅನೇಕ ಇಂಪ್ಲಿಕೇಶನ್ಸ್ ಇದ್ದಾವೆ, ಹೈಕಮಾಂಡ್ ಗೊತ್ತಿಲ್ಲದೆ ಅಥವಾ ಹೈಕಮಾಂಡ್ಗೆ ಇದು ತಿಳಿದೇನೆ ಮಾತಾಡಿರ್ತಕ್ಕಂಥದ್ದಲ್ಲ ಅನ್ನೋದು. ಡಿ ಕೆ ಶಿವಕುಮಾರ್ ಮತ್ತೊಮ್ಮೆ ಆ ಬೈಟ್ ನೋಡ್ಕೊಂಬರೋಣ. ಈ ಸಮಾಜ ಜೊತೆ ಇದ್ದೇನೆ ಅಂತ ಹೇಳಲಿಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ, ಇಷ್ಟೇ, ಬೇರೆ ಏನಿಲ್ಲ. ನಿಮ್ಮ ಸನ್ಮಾನ ಎಲ್ಲ ಒಂದು ಕಡೆ ಇರಲಿ, ಮುಂದಕ್ಕೆ ಅವಕಾಶ ಸಿಗದಂಥ ಸಂದರ್ಭದಲ್ಲಿ ಯಾವುದಾದ್ರು ನನ್ನ ನಾಯಕತ್ವದಲ್ಲಿ ಎಲೆಕ್ಷನ್ ನಡೆದಂಥ ಸಂದರ್ಭದಲ್ಲಿ ಜಾತಿ ಪಕ್ಷ ಭೇದ ಎಲ್ಲ ಮರೆತು ಈ ಡಿ ಕೆ ಶಿವಕುಮಾರ್ ಜೊತೆ ಇದ್ದೇನೆ ಅನ್ನೋ ಒಂದು ಕೂಗನ್ನು ನೀವು ಕೂಗಿ ಸಾಕು, ಆಗ ನನಗೆ ಇನ್ನೂ ಒಂದು ಅವಕಾಶ ಸಿಗ್ತದೆ. ಆಗ ನಮ್ಮ ಕೈ ನನ್ನ ಪೆನ್ನು ಪೇಪರ್ ಹೆಂಗೆ ಕೆಲಸ ಮಾಡ್ತವೆ ಅಂತ ಆಗ ನೋಡಿ. ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರೂ ಕೂಡ ಶುಭ ಹಾರೈಸಿ. ಎಲ್ಲರಿಗೂ ಚಾನ್ಸ್ ಕೊಟ್ಟಿದ್ದೀರಲ್ಲ, ಇನ್ನು ಉಳಿದಿದ್ದು ನಾನು ಒಬ್ಬನೇ ತಾನೇ ಸೀನಿಯಾರಿಟಿ ಇರೋದು. ಸೊ ಹಂಗೆ ನನಗೂ ಒಂದು ಚಾನ್ಸ್ ಕೊಡಿ. ಈಗ ಸದ್ಯಕ್ಕೇನು ಯಾವುದೋ ಟ್ರಬಲ್ ಗಿಬಲ್ ಹೋಗೋದಿಲ್ಲ, ನಾನು ಯಾರಿಗೂ ಬೆಂಚ್ ಹಾಕೋ ಕೆಲಸಕ್ಕೆ ನಾನು ಹೋಗೋದಿಲ್ಲ, ಯಾವ ಆ್ಯಕ್ಟಿವಿಟೀಸ್ಗೂ ನಾನು ಹೋಗೋದಿಲ್ಲ. ಮಾತು ಕೊಟ್ಬಿಟ್ಟಿದ್ದೀನಿ ಮುಖ್ಯಮಂತ್ರಿ ನಿಮ್ಮ ಜೊತೆಲಿ ಇರ್ತೀನಿ ಅಂತ ಇರ್ತೀನಿ. ಅವಕಾಶ ಬಂದಾಗ ತಾನು ಬಂದಾಗ ನೀವೆಲ್ಲ ನನ್ನ ಜೊತೆ ಇರೋರು. ಈಗ ಅವಕಾಶ ಮಾತು ಬಿಟ್ಟು ಮಾತಾಡೋಣ. ನಾನು ಬೆನ್ನಿಗೆ ಚೂರಿ ಹಾಕಲ್ಲ, ಮಾತು ಕೊಟ್ಬಿಟ್ಟಿನಿ ಸಿದ್ದರಾಮಯ್ಯಗೆ, ಟ್ರಬಲ್ ಮಾಡೋಕ್ಕೆ ಹೋಗಲ್ಲ, ಮತ್ತು ನನಗೆ ಸೀನಿಯಾರಿಟಿ ನನಗಿದೆ, ನೆಕ್ಸ್ಟ್ ಕ್ಯೂವಲ್ಲಿ ಇದ್ದೀನಿ, ನನಗೊಂದು ಅವಕಾಶ ಕೊಡಿ ಅಂದರೆ ಹೀಗೂ ನಾವು ಭಾವಿಸ್ಬೋದಾ ಅಂತ. ಸಿದ್ದರಾಮಯ್ಯ ಈಗಾಗಲೇ ರಿಟೈರ್ಮೆಂಟ್ ಘೋಷಣೆ ಮಾಡಿದ್ದಾರೆ.
ತನ್ನ ಸಮುದಾಯ ಪ್ರಬಲವಾಗಿ ಅವರು ಬೆಂಬಲಕ್ಕೆ ನಿಂತಿರೋದ್ರಿಂದ ನೀವು ರಿಟೈರ್ಡ್ ಆಗ್ತಾ ಇದ್ದಾಗೆ ನನ್ನ ಜೊತೆಗೆ ತಾವು ಬನ್ನಿ, ಅದು ನಿಮ್ಮ ಸಮುದಾಯ ನನಗೆ ಓಟಾಗಿ ಕನ್ವರ್ಟ್ ಮಾಡಿ, ನನ್ನ ಸಮುದಾಯಕ್ಕೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಈ ಜಾತಿ ಸಮೀಕರಣದಲ್ಲೂ ಕೂಡ ನನಗೆ ಪ್ಲಸ್ ಆಗ್ಬೋದು. ಇದು ಪ್ರಿಕಾಷನರಿ ಸ್ಟೆಪ್ಸ್. ಅದೊಂದು ಸ್ಟ್ರಾಟಜಿ ಇರಬಹುದು. ಬಟ್ ನನಗನ್ಸುತ್ತೆ ಹೋಗಾರ 4 ವರ್ಷ ಇದೆ, ಈಗ ಇನ್ನು 1 ವರ್ಷ ಮುಗಿದಿಲ್ಲ, ಚುನಾವಣೆ ಮುಗಿದು ಆ ರೀತಿ ಯಾವುದೇ ಗಾಳಿ ಇಲ್ಲ. ವಿಧಾನಸಭಾ ಚುನಾವಣೆ ಮುಗಿದು 1 ವರ್ಷ ಇಲ್ಲ, ಈಗ ಮೇ ಆಗಬೇಕು. ಮೇ ಆದಮೇಲೆ ಸಿದ್ದರಾಮಯ್ಯನವರು 1 ವರ್ಷದ ಅವಧಿ ಮುಗಿಯುತ್ತೆ. ಇನ್ನು 4 ವರ್ಷಗಳ ಸಮಯ ಇರುವಂಥ ಸಂದರ್ಭ ಆತುರ ಯಾಕೆಂತ ಈಗಲೇ ಯಾಕೆ ಶಿವಕುಮಾರ್ ಇಷ್ಟೊಂದು ಹೇಳೋ ಅಗತ್ಯ ಏನಿದೆ? ಅಲ್ಲ, ಹೀಗೂ ಇರ್ಬೋದಲ್ಲ, ಸಿದ್ದರಾಮಯ್ಯ ನಾನು ಒಂದಾಗಿದ್ದೀವಿ, ನಾನು ತೊಂದರೆ ಕೊಡಲ್ಲ, ನನ್ನ ಜೊತೆಗಿರ್ತೀನಿ. ಸೊ ಅದೊಂದು ಧೈರ್ಯನೂ ಕೂಡ ಇರುತ್ತಲ್ಲ, ಭಯ ಒಂದು ಬೇಗ ಧೈರ್ಯ ಕೊಡೋಕ್ಕೆ ಮಾತಾಡಿರ್ಬೋದಲ್ಲ ಅಂತ. ಅಲ್ಲ, ಇರಬಹುದು. ಆ ಥರ ಹೇಳ್ತಾನೆ ತನ್ನ ಪೊಸಿಷನನ್ನು ಕನ್ಸಾಲಿಡೇಷನ್ ಮಾಡ್ಕೊಳ್ಳುವಂಥ ಒಂದು ಪ್ರಯತ್ನವೂ ಇರಬಹುದು. ಆದರೆ ರಾಜಕಾರಣದಲ್ಲಿ ಯಾರು ವೇದಿಕೆಯ ಮೇಲೆ ಏನು ಮಾತನಾಡ್ತಾರೆ ಅದು ಸತ್ಯ ಅಲ್ಲ. ವೇದಿಕೆಯ ಹಿಂದೆ ತಂತ್ರಗಳಿರ್ತವೆ, ಸ್ಟ್ರಾಟಜೀಸ್ ಇರ್ತವೆ. ಅವರು ತಮ್ಮ ರಾಜಕೀಯ ಉಳಿವು ಮತ್ತು ಅಭ್ಯುದಯಕ್ಕೆ ಪೂರಕವಾಗಿ ಏನು ಪ್ಲಾನ್ ಮಾಡಬೇಕು ಅದನ್ನು ಮಾಡ್ತಾನೆ ಇರ್ತಾರೆ. ಸೊ ಇದು ಡಿ ಕೆ ಶಿವಕುಮಾರ್ ಅವರು ಮಾಸ್ಟರ್ ಪ್ಲಾನ್ ಅಂತ ಹೇಳ್ತೀರಿ? ಡೆಫಿನೆಟ್ ಆಗಿ ಮಾಸ್ಟರ್ ಸೊ ಆ ಪ್ಲಾನ್ ಎನಿ ಟೈಮ್ ಅದು ಕಾರ್ಯಾಚರಣೆ ಮಾಡ್ಬೋದು. 11 ತಿಂಗಳಿಗೆ, ಕೇವಲ 11 ತಿಂಗಳು ವಿಧಾನಸಭಾ ಚುನಾವಣೆ ಆಗಿ 11 ತಿಂಗಳು ಮುಗಿದಿರುವಂತಹ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯ ಫಲಿತಾಂಶ ಇನ್ನೂ ಬಂದಿಲ್ಲ. ಅದಕ್ಕೆ ಪೂರ್ವಭಾವಿಯಾಗಿ ಇಂಥದ್ದೊಂದು ಮಾತನ್ನು ಹೇಳಬೇಕಾದ್ರೆ ಇದರ ಹಿಂದೆ ದೊಡ್ಡದಾದಂತಹ ಒಂದು ರಾಜಕೀಯ ಕಾರ್ಯತಂತ್ರ ಇದೆ ಅಂತ. ಎಸ್, ಮಾಧವ್ ಪ್ರಕಾಶ್ ಇಷ್ಟು ನಮ್ಮ ಜೊತೆ ಚರ್ಚೆ ಆಗಿದ್ದಾರೆ. ಮಾಧವ್ ಪ್ರಕಾಶ್ ಹೇಳೋ ಪ್ರಕಾರ ಏನಂತಂದರೆ, ಇದು ಸುಮ್ಮನೆ ಹೊಗೆ ಆಡ್ತಾ ಇಲ್ಲ, ಒಳಗಡೆ ಬೆಂಕಿ ಇರೋದ್ರಿಂದ ಆ ಒಂದು ಮಾಸ್ಟರ್ ಪ್ಲಾನ್ ಇದೆಯಲ್ಲ, ಎನಿ ಟೈಮ್ ಅದು ಕಾರ್ಯಾಚರಣೆ ಎಕ್ಸಿಕ್ಯೂಷನ್ಗೆ ಬರ್ಬೋದು. ಹೈಕಮಾಂಡ್ ಗಮನಕ್ಕೂ ಬರದೇನೆ ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ನಲ್ಲಿ ಒಂದು ಹುಲ್ಲು ಕಡ್ಡಿ ಕೂಡ ಹೈಕಮಾಂಡ್ಗೆ ಗೊತ್ತಿಲ್ಲದೇ ಅದು ಅಲ್ಲಾಡೋದಿಲ್ಲ. ಅಂಥದ್ರಲ್ಲಿ ಡಿ ಕೆ ಶಿವಕುಮಾರ್ ಈ ರೀತಿಯ ನನ್ನ ಕ್ಯೂಲಿದೆ, ನಾನು ಸೀನಿಯಾರಿಟಿ, ನನಗೊಂದು ಅವಕಾಶ ಕೊಡಿ, ನನ್ನ ಜೊತೆ ತಾವು ಇರಬೇಕು, ನನ್ನ ಪೆನ್ನು ಹಾಳೆ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನುವಂಥದ್ದು. ಅಂದರೆ ಬಹುತೇಕ ಈ ಮಾಸ್ಟರ್ ಪ್ಲ್ಯಾನ್ ಎನಿ ಟೈಮ್ ವರ್ಕೌಟ್ ಆಗ್ಬೋದು ಅನ್ನುವಂಥದ್ದು. ಸೊ ಮಧ್ಯಪ್ರಕಾಶ್ ಧನ್ಯವಾದ. ಸೊ ಇದು ಇವತ್ತಿನ ನ್ಯೂಸ್ ಅವರ್ ನೇರ ದಿಟ್ಟ ನಿರಂತರ ಸುದ್ದಿಗೆ ನೋಡ್ತಾರೆ.